ನಮಸ್ತೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಗಾನವಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗಾಣಿಕೆ ಸೊಪ್ಪಿನ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದನ್ನ ಆಲ್ರೆಡಿ ನಾವು ತೊಳ್ಕೊಂಡಿದ್ದೀವಿ ನೀಟಾಗಿ. ಈ ಗಾಣಿಕೆ ಸೊಪ್ಪಲ್ಲಿ ಎರಡು ವಿಧ ಬರುತ್ತೆ. ಒಂದು ಕಪ್ಪು ಗಾಣಿಕೆ ಹಣ್ಣು, ಇನ್ನೊಂದು ಕೆಂಪು ಗಾಣಿಕೆ ಹಣ್ಣು. ನಿಮಗೆ ಆಲ್ಮೋಸ್ಟು ತುಮಕೂರು ಸೈಡು ಇದನ್ನು ಗಾಣಿಕೆ ಹಣ್ಣು ಅಂತಾರೆ. ನಿಮ್ಮ ಭಾಗಗಳಲ್ಲಿ ನಿಮ್ಮ ಪ್ರದೇಶಗಳಲ್ಲಿ ಈ ಗಾಣಿಕೆ ಹಣ್ಣಿನ ಗಿಡನ ಏನೆಂದು ಕರೀತಾರೆ ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಈ ಗಾಣಿಕೆ ಹಣ್ಣು ಸೊಪ್ಪಿನಿಂದ ಯಾವ್ಯಾವ ರೀತಿ ಆಹಾರನ ತಯಾರು ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ನೋಡ್ಬೋದು ನೀವು, ಇದೆಲ್ಲ ಹೂವು ಇದೆ. ಇದು ಕೆಂಪು ಗಾಣಿಕೆ ಹಣ್ಣಿನ ಗಿಡದಲ್ಲಿ ಕೆಂಪು ಗಾಣಿಕೆ ಹಣ್ಣು ಬಿಡುತ್ತೆ, ಮತ್ತು ಕಪ್ಪು ಹಣ್ಣಿನ ಗಿಡದಲ್ಲಿ ಕಪ್ಪು ಗಾಣಿಕೆ ಹಣ್ಣು ಬಿಡುತ್ತೆ. ಹಾಗೆ 1 ಲೋಟ ಹಾಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದು ರುಬ್ಬಲಿಕ್ಕೆ ಒಂದು 3-4 ಒಣಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಗಾತ್ರದ ಬೆಳ್ಳುಳ್ಳಿ, 1.5 ಈರುಳ್ಳಿ, ಮತ್ತು ತುರಿದಿರ್ತಕ್ಕಂಥ ಕಾಯಿ ಪುಡಿ, ಇಷ್ಟನ್ನು ಇದು ರುಬ್ಬಲಿಕ್ಕೆ ಮಾಡ್ಕೊಂಡಿರೋದು. ಮತ್ತು ಇಲ್ಲಿ ನಾವು ಒಗ್ಗರಣೆ ಹಾಕಲಿಕ್ಕೆ ಕರಿಬೇವು ಮತ್ತು 1.5 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಇಟ್ಕೊಂಡಿದ್ದೀವಿ. ಇದರ ವಿಶೇಷತೆ ಏನಂದರೆ, ನಿಮಗೆ ಅಂದರೆ ತುಮಕೂರು ಸೈಡಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಇದು ವಿಶೇಷತೆ ಏನಂದರೆ ಬಾಣಂತಿಯರಿಗೆ ಕೊಡ್ತಾರೆ. ಭಾಳ ಆರೋಗ್ಯಕರವಾದಂಥ ಸೊಪ್ಪು ಇದು. ಈಗ ಗಾಣಿಕೆ ಹಣ್ಣು ಸೊಪ್ಪನ್ನ ಬೇಯಿಸ್ಕೊಳ್ಳಲಿಕ್ಕೆ ಸ್ವಲ್ಪ ನೀರಿಟ್ಟಿದ್ದೀವಿ. ಮತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು. ನೋಡ್ಬೋದು ನೀವು, ಗಾಣಿಕೆ ಹಣ್ಣು ಸೊಪ್ಪು, ಮತ್ತು ರುಬ್ಬಲಿಕ್ಕೆ ಜೀರಿಗೆ, 1 ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ, ಮತ್ತು ಕಾಯಿ ತುರಿ, 1 ಗ್ಲಾಸ್ ಹಾಲು, ಮತ್ತು ಈ 1.5 ಸಣ್ಣ ಗಾತ್ರದ ಈರುಳ್ಳಿ. ಮತ್ತು ಇದು ಇನ್ನೊಂದು ಏನಂದರೆ, ಬಾಣಂತಿಯರಿಗೆ ಕೊಡಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಬಾರ್ದು, ಒಣ ಮೆಣಸಿನ್ಕಾಯಿ ಮಾತ್ರ ಹಾಕಬೇಕು. ಹಂಗಾಗಿ ನೀರು ಇಟ್ಕೊಂಡಿದ್ದೀವಿ. ಅದ್ರ ಜೊತೆನೂ ನಾವು ಅನ್ನ ಬಿಸಿ ಅಕ್ಕಿನೂ ರೆಡಿ ಇಟ್ಕೊಂಡಿದ್ದೀವಿ. ಬಿಸಿ ಅನ್ನ ರೆಡಿಯೇ ಇದೆ. ಅದಕ್ಕೆ ಫೈನಲ್ಲಾಗಿ ಊಟ ಮಾಡಲಿಕ್ಕೆ ಹಾಕೋಣಕ್ಕೆ ಇದು. ಈಗ ಸೊಪ್ಪು ಮಿಕ್ಸ್ ಮಾಡ್ತಾಯಿದ್ದೀವಿ. ನೀರು ಬಿಸಿಯಾಗಿದೆ. ಇದೇನು 2-3 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಸೊಪ್ಪು ನೀಟಾಗಿ ಬೇಯ್ಕೊಂತದೆ, ನೀಟಾಗಿ ಬರುತ್ತೆ. ಒಂದು 2-3 ನಿಮಿಷಗಳ ಕಾಲ ಬೇಯ್ಕೊಂಡ್ರೆ ಸಾಕು, ಹೈ ಫ್ಲೇಮಲ್ಲಿ. ಈಗ ಒಂದು 3 ನಿಮಿಷ ಬೆಂದಿದೆ. ಈಗ ನಾವು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀವಿ. ಇನ್ನೊಂದು, ಈ ಗಾಣಿಕೆ ಹಣ್ಣು ಬೇಯಿಸಿರ್ತೀವಲ್ಲ, ಅದ್ರ ವಿಶೇಷತೆ ಏನಂದರೆ, ಉಳಿಕೆ ನಮ್ಮ ನೀರು ಹಿಡಿರುತ್ತಲ್ಲ, ಇದನ್ನು ಈ ಡಯಾಬಿಟಿಸ್ ಇರೋರು ಮೆಣಸಿನ ಪೌಡ್ರನ್ನ ಹಾಕ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಬಿಸಿ ತುಂಬ ದೇಹಕ್ಕೆ ಒಳ್ಳೆಯದು. ಮತ್ತು ಡಯಾಬಿಟಿಸು ಕಡಿಮೆ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟು ಹಳ್ಳಿ ಕಡೆ ಗೊತ್ತಿರುತ್ತೆ, ಕೆಲವು ಕಡೆ ಗೊತ್ತಿರುತ್ತೆ. ನಿಮ್ಮ ಕಡೆ ಇದನ್ನ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಸಜೆಷನ್ ಇದ್ರೂ ಹೇಳಿ. ಹಂಗಾಗಿ ನಾವು ಈ ನೀರನ್ನ, ಅಂದರೆ ಏನು ಈ ಸೊಪ್ಪನ್ನ ಬೇಯಿಸಿರ್ತೀವಲ್ಲ ನೀರು, ಅದನ್ನು ಒಂದು ಗ್ಲಾಸಲ್ಲಿ ಎತ್ತಿಟ್ಕೊಂಡಿದ್ದೀವಿ. ಮತ್ತು ಅದನ್ನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಡಯಾಬಿಟಿಸ್ ಇರೋರಿಗೆ ಅಥವಾ ನಾವು ಸಹ ಸೇವನೆ ಮಾಡುವ ತೊಂದರೆ ಇಲ್ಲ. ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀವಿ, ಅದು ಒಗ್ಗರಣೆ ಮಾಡಲಿಕ್ಕೆ. ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀವಿ. ಬೆಳ್ಳುಳ್ಳಿ ಮತ್ತು ಮೊದಲೇ ಹಚ್ಕೊಂಡಿದ್ದೀವಿ ಆ ಈರುಳ್ಳಿ ಹಾಕ್ತಾಯಿದ್ದೀವಿ. ಮತ್ತು ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಅದು ಬಾಡಬೇಕು. ಹೈ ಫ್ಲೇಮಲ್ಲಿ ಒಂದು 2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಲೋ ಫ್ಲೇಮ್ ಮಾಡ್ಕೋಬೇಕು. ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀವಿ, 1 ಸ್ಪೂನಷ್ಟು ಜೀರಿಗೆ. ಇದು ಫ್ರೈ ಮಾಡಿರೋದಾಗಿದೆ. ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀವಿ. ಏಕೆಂದರೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಬೇಕೀಗ. ಒಳಕಲ್ಲಿದ್ದರೆ ಒಳಕಲ್ಲಲ್ಲಿ ರುಬ್ಬೋದು, ಮಿಕ್ಸಿ ಇದ್ದರೆ ಮಿಕ್ಸಿಲಿ ರುಬ್ಕೋಬೋದು. ಈಗ 1 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀವಿ. ಇದು ಒಳಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ.
ಅಂದರೆ ಈಗ ನಾವು ಸದ್ಯಕ್ಕೆ ನಮ್ಮನೆಯಲ್ಲಿ ಒಳ್ಕಲ್ಲು ಇಲ್ಲ, ಹಂಗಾಗಿ ಮಿಕ್ಸಿಲೇ ರುಬ್ತಾ ಇದ್ದೀವಿ. ಈಗ ಮುಂಚೆನೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೀಗ ಸೊಪ್ಪಿನ ಜೊತೆ, ಅಂದರೆ ಗಾಣಿಕೆ ಹಣ್ಣಿನ ಸೊಪ್ಪಿನ ಜೊತೆ, ಗಾಣಿಕೆ ಗಿಡದ ಸೊಪ್ಪಿನ ಜೊತೆ ರುಬ್ಬೋಕೆ ಹಾಕೋತಾ ಇದ್ದೀವಿ. ಸೊಪ್ಪು ಅದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ದೀವಿ. ಈಗಾಗಲೇ ಬೇಯಿಸ್ಕೊಂಡಿದ್ವಲ್ಲ ಆ ಸೊಪ್ಪಿದು. ಈಗ ರುಬ್ಕೊಂಡಿದ್ದೀವಿ ಮಿಕ್ಸಿಲಿ. ಇಷ್ಟು ತುಂಬ ನುಣ್ಣಗೆ ರುಬ್ಕೊಬೇಕು. ಮತ್ತು ನಾವು ಈ ಬೇಯಿಸಿರೋದ್ರಿಂದ ಮತ್ತು ಒಗ್ಗರಣೆ ಹಾಕಿರೋದ್ರಿಂದ ಏನಾಗುತ್ತೆ, ಅದು ಹಸಿ ಸ್ಮೆಲ್ ಅನ್ನೋದು ಇರುತ್ತಲ್ಲ ಅದೆಲ್ಲ ಹೋಗಿರುತ್ತೆ. ಮತ್ತು ತಿನ್ನಲಿಕ್ಕೆ, ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ನುಣ್ಣಗೆ ರುಬ್ಕೋಬೇಕು, ತುಂಬ ನುಣ್ಣಗೆ ಅಂದರೆ ನುಣ್ಣಗಿರಬೇಕು. ಈಗ ಮತ್ತೆ ಒಗ್ಗರಣೆ ಹಾಕಲಿಕ್ಕೆ ಒಂದು ಪಾತ್ರೆಯಲ್ಲಿ 1 ಸ್ಪೂನಷ್ಟು ಇಲ್ಲ ಅಥವಾ 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀವಿ, ಅಡುಗೆ ಎಣ್ಣೆ. ಎಣ್ಣೆ ಬಿಸಿಯಾಗಿದೆ, ಒಗ್ಗರಣೆ ಹಾಕ್ತಾಯಿದ್ದೀವಿ. ಸಾಸಿವೆ ಹಾಕಿದ್ದೀವಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ. ಈಗ ಸೊಪ್ಪು ರುಬ್ಕೊಂಡಿದ್ವಲ್ಲ ಅದನ್ನೀಗ ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ಅದೇ ಜಾರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮತ್ತು ಅದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ಕುದಿಲಿಕ್ಕೆ ಇಟ್ಟಿದ್ದೀವಿ. ಲೋ ಫ್ಲೇಮಲ್ಲಿ ಕುದಿಸ್ಬೇಕು ಇದನ್ನು, ಹೈ ಫ್ಲೇಮ್ ಬೇಡ, ಯಾಕಂದರೆ ಸೀದೋಗ್ಬೋದು. ಲೋ ಫ್ಲೇಮಲ್ಲಿ ಬಿಸಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿರಬೇಕು, ನೋಡ್ತಾ ಇರ್ಬೋದು. ಸ್ವಲ್ಪ ಗಟ್ಟಿ ಇರಬೇಕು, ತುಂಬ ತೆಳ್ಳಗಿರಬಾರ್ದು. ಯಾಕೆಂದರೆ ಗಟ್ಟಿ ಇದ್ದರೆ ನಿಮಗೆ ಅನ್ನಕ್ಕೆ, ಮುದ್ದೆಗೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕೊಬೋದು. 1 ಸ್ಪೂನು, ಅಥವಾ ಉಪ್ಪು ಜಾಸ್ತಿ ತಿನ್ನೋರು ಇದ್ರೆ ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೋಬೋದು. ಈಗ ಕುದೀತಾ ಇದೆ, ಅಂದರೆ ಬಿಸಿಯಾಗಿದೆ, ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಫ್ಲೇವರ್ ಚೆನ್ನಾಗಿದೆ, ಕುದಿ ಬಂದಿದೆ, ಚೆನ್ನಾಗಿ ಬಂದಿದೆ. ಟೇಸ್ಟಲ್ಲಿ ನೋಡಿದ್ದೀವಿ. ಈಗ ಫೈನಲಾಗಿ ಹಾಲು ಮಿಕ್ಸ್ ಮಾಡ್ತಾಯಿದ್ದೀವಿ. ಆಗಲೇ ಹಾಲು ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಹಾಲು ಹಾಕಿದ್ಮೇಲೆ ಫೈನಲಾಗಿ ಒಂದು ಕುದಿ ಬಂದರೆ ಸಾಕು, ಒಂದು ಉಕ್ಕು ಬಂದರೆ ಸಾಕು. ಒಂದು ಸರಿ ಕುದೀತಾ ಚೆನ್ನಾಗಿ. ಈಗ ಸ್ಮೆಲ್ ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ, ಒಳ್ಳೆ ಪರಿಮಳ ಬರ್ತಾಯಿದೆ. ಯಾಕೆಂದರೆ ಈ ಸೊಪ್ಪು ಹಳ್ಳಿಯಿಂದ ತೊಗೊಂಬಂದಿರೋದು, ಊರಿಗೆ ಹೋಗಿದ್ವಲ್ಲ ಆಗ ತಂದಿರೋದು. ಈಗ ಫೈನಲಾಗಿ ಕೆಳಗಡೆ ತಂದಿಟ್ಟಿದ್ದೀವಿ. ಎಲ್ಲ ಕುದ್ದಿದೆ, ಚೆನ್ನಾಗಿ ಬಂದಿದೆ. ರೈಸು ತೊಗೊಂಡಿದ್ದೀವಿ. ಫೈನಲಾಗಿ ಟೇಸ್ಟ್ ಮಾಡೋ ಸಮಯ. ಅನ್ನ ಇದೆ, ಒಂದು ಬೌಲು. ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಮಾಡ್ತಾಯಿದ್ದೀವಿ. ಫೈನಲಾಗಿ ಹೆಂಗೆ ಬಂದಿದೆ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ವಾಹ್, ಬಿಸಿ ಇದೆ, ಸಿಕ್ಕಾಪಟ್ಟೆ ತುಂಬ ಬಿಸಿ ಇದೆ. ತುಂಬ ಚೆನ್ನಾಗಿದೆ, ಸೂಪರ್ ಬಂದಿದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಯೂಟ್ಯೂಬ್ ಚಾನಲ್, ಗಾನವಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಧನ್ಯವಾದಗಳು.